ಹೇಳಿಕೊಳ್ಳುತ್ತೇನೆ. Revelation chapter 4, let us hear the reading from verse 8 till 11. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುವಾಗೆ, ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ಉಳಿದ ವಾಕ್ಯ ಭಾಗಗಳನ್ನು ಕರ್ತನು ತಾನೇ ಆಶೀರ್ವದಿಸಿಕೊಡಲಿ. ಜೀವಿಸನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಬೆಳೆಯುವಂತೆಯೂ, ಕರ್ತನ ಬರುವಿಕೆಗಾಗಿ ನಾವು ಸಿದ್ಧವಾಗುವಂತೆಯೂ, ನಾವು ಧ್ಯಾನಿಸುವಂತ ಕೇಳುವಂತ ವಾಕ್ಯಗಳನ್ನ ಮೆಲುಕು ಹಾಕುವಂತೆಯೂ, ಇತರರ ಸಂಗಡ ಹಂಚಿಕೊಳ್ಳುವಂತೆಯೂ ದೇವರು ತಾನೇ ತನ್ನ ಅಪಾರವಾದ ಕೃಪೆಯಿಂದ ನಮ್ಮೆಲ್ಲರನ್ನ ನಡೆಸಲಿ. ಪ್ರಿಯರೇ, ಗಮನಿಸಿರಿ, 8ನೇ ವಾಕ್ಯದ ಭಾಗದಲ್ಲಿ ನಾವುಗಳು ಗಮನಿಸುವಾಗ ಜೀವಿಗಳ ಆರಾಧನೆಯನ್ನ ಕುರಿತು ನಾವುಗಳು ಗಮನಿಸಬಹುದು. ಈ ಜೀವಿಗಳ ಆರಾಧನೆಯಲ್ಲಿ 3 ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮೊದಲನೇದಾಗಿ, ಈ ಜೀವಿಗಳು ದೇವರನ್ನ ಪರಿಶುದ್ಧನೆಂಬುದಾಗಿ ಆರಾಧಿಸುತ್ತವೆ. ಎರಡನೇದಾಗಿ, ಈ ಜೀವಿಗಳು ದೇವರನ್ನ ಸರ್ವಶಕ್ತಿ ಉಳ್ಳವನು, ಆಲ್ ಮೈಟಿ ಗಾಡ್ ಎಂಬುದಾಗಿ ದೇವರನ್ನ ಆರಾಧಿಸುವಂತದ್ದಾಗಿದೆ. ಮೂರನೇದಾಗಿ, ಈ ಜೀವಿಗಳು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಸ್ವತಃ ಯೇಸು ಸ್ವಾಮಿ ಹೇಳಿದಂತ ಆ ಒಂದು ವಾಕ್ಯದಿಂದ ಅಥವಾ ಆ ಒಂದು ಗುಣದಿಂದ ಆತನನ್ನ ಆರಾಧಿಸುವಂತವುಗಳಾಗಿವೆ. 4ನೇ ವಾಕ್ಯದಲ್ಲಿ 4-5 ವಾಕ್ಯ ಭಾಗಗಳಲ್ಲಿ ಆ ಒಂದು ಸಂಗತಿಯನ್ನು ನಾವು ಗಮನಿಸುತ್ತೇವೆ. ಸಿಸ್ಟರ್ ದಯಮಾಡಿ ಓದಿರಿ. ಪ್ರಕಟಣೆಯ ಗ್ರಂಥ 1:4-5 ವಾಕ್ಯ. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಾತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ 4-5 ವಾಕ್ಯಗಳ ಮಧ್ಯದಲ್ಲಿರತಕ್ಕಂತ ವಾಕ್ಯ ಭಾಗ, ಆ ವಾಕ್ಯ ಭಾಗವನ್ನ ಈ ಜೀವಿಗಳು ಯೇಸುಸ್ವಾಮಿ ಬಾಯಿಂದ ಬಂದಂತ ಮಾತುಗಳು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4-5 ವಾಕ್ಯಗಳಲ್ಲಿ ಇರ್ತಕ್ಕಂಥದ್ದು. ಪುನಃ ಆ ವಾಕ್ಯವನ್ನ ಅವರು ಕರ್ತನಿಗೆ ಹೇಳಿ ಆರಾಧಿಸುವಂತವರಾಗಿದ್ದಾರೆ ಏನೆಂಬುದಾಗಿ 8ನೇ ವಾಕ್ಯದ 2ನೇ ಭಾಗ, ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನ ನಾವು ಗಮನಿಸುವಾಗ ಅದರಲ್ಲಿ ಅದು ಒಂದು ಗಣಿಗೆ ಹೋಲಿಸಲ್ಪಡುತ್ತದೆ. ಈ ಗಣಿಯಲ್ಲಿ ಇಳಿಯುವಂತ ಒಬ್ಬ ವ್ಯಕ್ತಿ ಎಷ್ಟು ಆಳಕ್ಕೆ ಆತನು ಇಳಿದು ಹೋಗುತ್ತಾನೋ ಅಷ್ಟು ಆಳದಲ್ಲಿ ಇರತಕ್ಕಂತ ಚಿನ್ನವನ್ನ ಆತನು ಹೊರತರುವಂತವನಾಗಿದ್ದಾನೆ. ಮತ್ತೊಂದು ಸಂಗತಿ, ಈ ವ್ಯಕ್ತಿ ಒಳಕ್ಕೆ ಹೋಗುವಾಗ ಆತನು ಬಹಳ ಮಸಿಯಿಂದಲೂ ಕಪ್ಪು ಧೂಳಿನಿಂದಲೂ ವಿಕಾರವಾಗಿ ಆತನು ಹೊರಬರುವ ಆತನಾಗಿದ್ದಾನೆ. ಈ ಲೋಕದ ಗಣಿಯನ್ನ ಕುರಿತು ಹೇಳುತ್ತಿದ್ದೇನೆ. ಈ ದೇವರ ವಾಕ್ಯವೆಂಬತಕ್ಕಂತ ಗಣಿ ಇದು ಚಿನ್ನಕ್ಕಿಂತಲೂ
ಬೆಲೆಯುಳ್ಳದು, ಶ್ರೇಷ್ಠವಾದುದು. ಈ ಗಣಿಯಲ್ಲಿ ನೀವು ನಾನು ಇಳಿಯುವಾಗ, ಅಂದರೆ ಈ ದೇವರ ವಾಕ್ಯವನ್ನು ನಾವು ಎಷ್ಟು ಅಧ್ಯಯನ ಮಾಡ್ತೀವೋ ಅಷ್ಟಾಗಿ ನಮ್ಮ ಜೀವಿತ ಪರಿಶುದ್ಧವಾಗುವಂಥದ್ದಾಗಿದೆ. ವಾಕ್ಯವನ್ನ ಗಮನಿಸುವಾಗ ಜೀವಿಗಳ ಒಂದು ಆರಾಧನೆ, ಆ ಆರಾಧನೆಯಲ್ಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮತ್ತು ಆ ಒಂದು ಆರಾಧನೆಯ ಪಾಠಗಳನ್ನ ನಮ್ಮ ಜೀವಿತಕ್ಕೆ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಡೆಯುವುದಾದರೆ ಇದು ನಿಜವಾಗಿಯೂ ಒಂದು ಭಾಗ್ಯಕರವಾದಂಥ ಆತ್ಮೀಯ ಜೀವಿತವಾಗಿರುತ್ತದೆ. ಪ್ರಿಯರೇ, ಮೊದಲ ಆರಾಧನೆಯ ಪಾಠ ಪರಿಶುದ್ಧನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ದೇವರು ಮಾತ್ರವೇ ಪರಿಶುದ್ಧನು. ಆತನ ಹೊರತು ಆತನ ಪರಿಶುದ್ಧತೆಗೆ ಸಮಾನರು ಒಬ್ಬರು ಇಲ್ಲ. ದೇವರು ಮಾತ್ರವೇ ಆರಾಧನೆಗೆ ಅರ್ಹನಾಗಿದ್ದಾನೆ. ಆದ ಕಾರಣ ಅನೇಕ ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ವಾಕ್ಯಗಳ ಮೂಲಕ ಈ ಒಂದು ದೇವರ ಪರಿಶುದ್ಧತೆಯನ್ನು ಕುರಿತು, ಆತನು ಎಷ್ಟು ಪ್ರತ್ಯೇಕಿಸಲ್ಪಟ್ಟವನು ಎಂಬ ಸಂಗತಿಯನ್ನು ಕುರಿತು ನಾವುಗಳು ಅರ್ಥೈಸಿಕೊಳ್ಳಬಹುದು. ದೇವರು ನನ್ನ ಸೃಷ್ಟಿಯ ಜೀವಿತಗಳಲ್ಲಿ ಬಹಳ ಸಮೀಪವಾಗಿದ್ದು ಎಲ್ಲವನ್ನ ಆತನು ಉಂಟು ಮಾಡಿದ್ದಾನೆ. ಆದರೆ ಈ ಸೃಷ್ಟಿಗಳಿಗಿಂತಲೂ ನಮಗಿಂತಲೂ ದೇವರು ಅತಿ ಉನ್ನತವಾಗಿದ್ದಾನೆ, ಮಹೋನ್ನತನಾಗಿದ್ದಾನೆ. ಯೆಶಾಯನು ಹೇಳುತ್ತಾನೆ, ಆತನು ಶಾಶ್ವತ ಲೋಕದಲ್ಲಿ ಪರಿಶುದ್ಧನಾದ ದೇವರು ಸದಮಲ ಸ್ವಾಮಿಯು ನಿವಾಸಿಸುತ್ತಿದ್ದಾನೆ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಸೊ ಕೆಲವು ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಅದರ ಮೂಲಕ ದೇವರ ಪರಿಶುದ್ಧತೆಯನ್ನು ಕುರಿತು ನಾವು ಅರ್ಥೈಸಿಕೊಳ್ಳೋಣ. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 20ನೇ ವಾಕ್ಯ. ದೇವರು ಅರ್ಹನೆಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ಮೊದಲು ತರಲು ಬಯಸುತ್ತೇನೆ. ತದನಂತರ ಆತನ ಪರಿಶುದ್ಧತೆಯನ್ನು ಕುರಿತು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಒಂದು ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 17 verse 20. Let us hear the reading. ಯೆಹೋವನೇ, ನಿನಗೆ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ಆತನ ಹೊರತು ದೇವರು ಇಲ್ಲ. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರ ವಿಷಯದಲ್ಲಿ, ಆತನನ್ನು ಆರಾಧಿಸುವಂತ ವಿಷಯದಲ್ಲಿ ನಾವು ಸರಿಯಾದ ಸ್ಪಷ್ಟವಾದ ಅಭಿಪ್ರಾಯವನ್ನ ಹೊಂದಿರೋಣ. ಕೀರ್ತನೆ 88, 86, 8ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Psalm 86 verse 8 to 10. Let us hear the reading. ಕರ್ತನೇ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ. ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೇ, ನಿನ್ನಿಂದುಂಟಾದ ಎಲ್ಲಾ ಜನಾಂಗಗಳು ಬಂದು ನಿನಗೆ ಅಡ್ಡಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು, ಮಹತ್ ಕಾರ್ಯಗಳನ್ನು ನಡೆಸುವವನು ನೀನು, ದೇವರು ನೀನೊಬ್ಬನೇ ಎಂಬುದು. ಈ ಆರಾಧನೆಯನ್ನು ನಾವು ನೋಡುವಾಗ ಈ ಆರಾಧನೆಯಲ್ಲಿ 2 ಭಾಗಗಳನ್ನ ವಿಭಾಗಿಸಬಹುದು. ಮೊದಲನೇ ಆರಾಧನೆಯ ಭಾಗದಲ್ಲಿ ಸೃಷ್ಟಿ ದೇವರನ್ನ ಆರಾಧಿಸತಕ್ಕಂಥದ್ದನ್ನ ನಾವು ಧ್ಯಾನಿಸುವಂತವರಾಗಿದ್ದೇವೆ. 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಿಮೋಚಿಸಲ್ಪಟ್ಟಂತವರು ಅವರ ಆರಾಧನೆಯನ್ನ ನಾವುಗಳು ಗಮನಿಸುವಂತವರಾಗಿದ್ದೇವೆ. ಈ ಆರಾಧನೆಯನ್ನ ನಾವು ಗಮನಿಸುವಾಗ ಈ ಜೀವಿಗಳ ಆರಾಧನೆ 3 ಬಾರಿ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ದೇವರನ್ನ ಅವರು ಆರಾಧಿಸುವಂತವರಾಗಿದ್ದಾರೆ. ಈ ಒಂದು 3 ಬಾರಿಯ ಉಚ್ಚಾರಣೆಯನ್ನ ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವುಗಳು ಗಮನಿಸಬಹುದು. ಓದುವುದನ್ನು ಕೇಳಿಸಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 3ನೇ ವಾಕ್ಯ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಸೊ ದೇವರ ವಾಕ್ಯ ಬಹು ಸ್ಪಷ್ಟವಾಗಿಯೂ ನಿಖರವಾಗಿಯೂ ತಿಳಿಸುವಂತ ಸಂಗತಿ ಏನೆಂದರೆ, ಮನುಷ್ಯನು ಪರಿಶುದ್ಧನಲ್ಲ, ದೇವದೂತರು ಪರಿಶುದ್ಧರಲ್ಲ, ಸಂತರು ಎಂಬ ಹೆಸರನ್ನ ಹೊಂದಿಕೊಂಡಂತವರನ್ನ ಪೂಜಿಸತಕ್ಕಂಥವರು ದೇವರು ಕೊಟ್ಟಂತ ಪರಿಶುದ್ಧತೆಯನ್ನ ಹೊಂದಿರುವವರಾಗಿದ್ದಾರೆ. ಅವರು ಸಂಪೂರ್ಣವಾಗಿ
ಪರಿಶುದ್ಧರಲ್ಲ. ಒಂದು ಸಮಯಲ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ 12 ದೇವರ ಪರಿಶುದ್ಧತೆಯನ್ನು ಕುರಿತು ತಿಳಿಸುವಂತಹ ವಾಕ್ಯಗಳನ್ನು ಓದಿಕೊಳ್ಳೋಣ. ಒಂದು ಸಮಯಲ 2ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು. ವಿಮೋಚನಕಾಂಡ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲೂ ಕೂಡ ಈ ವಾಕ್ಯ ಪುನರುಚ್ಚರಿಸಲ್ಪಡುವುದನ್ನ ಕುರಿತು ನಾವುಗಳು ಗಮನಿಸಬಹುದು. ವಾಕ್ಯವನ್ನ ಓದಿಕೊಳ್ಳೋಣ. ಎಕ್ಸಡಸ್ ಚಾಪ್ಟರ್ 15 verse 11. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನ ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಸೊ ನಮ್ಮ ದೇವರು ಎಂತವನು ಎಂಬುದಾಗಿ ನೋಡುವಾಗ ಆತನು ಪರಿಶುದ್ಧನು, ಅಪ್ರಮೇಯ ಕೃತಿಗಳನ್ನ ಮಾಡತಕ್ಕವನೆಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ಹಬಕ್ಕೂಕನ ಪ್ರವಾದನೆಯ ಗ್ರಂಥವನ್ನ ನಾವು ಓದುವುದಾದರೆ ಹಬಕ್ಕೂಕನು ಈ ರೀತಿಯಾಗಿ ವರ್ಣಿಸುತ್ತಾನೆ. ಓ ದೇವರೇ, ನೀನು ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನು, ಅತಿ ಪವಿತ್ರನು ಎಂಬುದಾಗಿ ಅಲ್ಲಿ ಹಬಕ್ಕೂಕನು ದೇವರನ್ನು ದೇವರ ಪರಿಶುದ್ಧತೆಯನ್ನು ಕುರಿತು ವರ್ಣಿಸುವಾತನಾಗಿದ್ದಾನೆ. ನಾವುಗಳು 1 ಪೇತ್ರ 1ನೇ ಅಧ್ಯಾಯ 16ನೇ ವಾಕ್ಯವನ್ನ ಓದುವಾಗ ಸ್ವತಃ ದೇವರು ಹೇಳುತ್ತಿದ್ದಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಿ. ಸುಪ್ರಿಯ ಸೋದರ ಸೋದರಿಯರೇ, ದೇವರು ಪರಿಶುದ್ಧನಾಗಿದ್ದಾನೆ. ಆದ ಕಾರಣ ಈ 4 ಜೀವಿಗಳು ದೇವರನ್ನ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧಿಸುತ್ತಿದ್ದಾರೆ. ಹಗಲು ಇರುಳು ಬಿಡದೆ ವಿಶ್ರಮಿಸಿಕೊಳ್ಳದೆ ಅವರುಗಳು ದೇವರನ್ನ ಆರಾಧಿಸುವಂತವರಾಗಿದ್ದಾರೆ. ಒಂದು ಸಾಮ್ಯೇಲನ ಗ್ರಂಥ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಆತನು ಎಷ್ಟು ಪರಿಶುದ್ಧನು ಎಂಬ ವಿಷಯದಲ್ಲಿ ಒಂದು ಉದಾಹರಣೆಗಳನ್ನ ನಾವು ತೆಗೆದುಕೊಳ್ಳಬಹುದು. ಓದುವುದನ್ನು ಕೇಳಿಸಿಕೊಳ್ಳೋಣ. ಫಸ್ಟ್ ಸಾಮ್ಯೇಲ್ ಚಾಪ್ಟರ್ 6 verse 20. ಒಂದು ಸಾಮ್ಯೇಲ 6:20. ಅಗಮ್ಯ ದೇವರಾದ ಯೆಹೋವನ ಮುಂದೆ ಯಾರು ನಿಂತಾರು? ಇನ್ನು ಮೇಲೆ ಈತನು ಹೋಗತಕ್ಕ ಸ್ಥಳವಾವುದು ಎಂದು ಮಾತಾಡಿಕೊಂಡು ನಾವುಗಳು ಬಲ್ಲವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗದಲ್ಲಿ ನಡೆದಂತ ಘಟನೆಯನ್ನ ನಾವುಗಳು ಗಮನಿಸಬಹುದು. 20ನೇ ವಾಕ್ಯದಲ್ಲಿ ಆ ಒಂದು ಜನರು ತಿಳಿಸುತ್ತಿದ್ದಾರೆ, ಈತನ ಮುಂದೆ ಯಾರು ನಿಂತುಕೊಳ್ಳಲು ಸಾಧ್ಯ? ಹೂ ಇಸ್ ಏಬಲ್ ಟು ಸ್ಟ್ಯಾಂಡ್ ಬಿಫೋರ್ ದಿಸ್ ಹೋಲಿ ಗಾಡ್? ಆತನು ಅತಿ ಪರಿಶುದ್ಧನಾದಂತ ದೇವರಾಗಿದ್ದಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿಯನ್ನು ನೋಡುವಾಗ 2 ಸಾಮ್ಯೇಲ 6ನೇ ಅಧ್ಯಾಯ 9ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 2 ಸಾಮ್ಯೇಲ್ ಚಾಪ್ಟರ್ 6 verse 9. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು. ಸೊ ದಾವೀದನು ಭಯಪಟ್ಟನು. ದಾವೀದನು ಯಾಕೆ ಭಯಪಟ್ಟನು? ದಾವೀದನು ದೇವರ ಹೃದಯಕ್ಕೆ ಸಮೀಪವಾದಂತ ವ್ಯಕ್ತಿಯಾಗಿದ್ದನಲ್ಲ. ಆದರೂ ಕೂಡ ಆತನು ಭಯಪಡಲು ಕಾರಣವೇನು? ದೇವರ ಮಂಜೂಷ ಪ್ರಯಾಣ ಮಾಡುವಾಗ ಉಜ್ಜ ಎತ್ತುಗಳು ಎಡವಿದ ಕಾರಣ ಆ ಮಂಜೂಷ ಕೆಳಗೆ ಬೀಳಬಾರದೆಂಬುದಾಗಿ ತನ್ನ ಹಸ್ತದಿಂದ ಅದನ್ನು ತಡೆದನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ, ದೇವರ ಮಂಜೂಷವನ್ನ ಅವರು ಆ ರೀತಿಯಾಗಿ ವ್ಯವಹರಿಸಕೂಡದು, ನಡೆದುಕೊಳ್ಳಬಾರದು. ದೇವರ ಮಂಜೂಷವನ್ನ ಹೆಗಲಿನ ಮೇಲೆ ಕೋಲುಗಳ ಆಧಾರದಿಂದ ಹೊತ್ತೊಯ್ಯಬೇಕು. ಎತ್ತುಗಳ ಮೇಲೆ ದೇವರ ಮಂಜೂಷವನ್ನ ಹೊರುವ ಹಾಗಿಲ್ಲ. ದೇವರ ಆಜ್ಞೆಯನ್ನ ಉಲ್ಲಂಘಿಸಿದು ಮಾತ್ರವಲ್ಲದೆ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ, ದೇವರು ಅಲ್ಲಿ ಉಜ್ಜನನ್ನ ಪ್ರಾಣವನ್ನ ತೆಗೆದುಕೊಳ್ಳುವಾತನಾಗಿದ್ದಾನೆ. ಅದರ ಪರಿಣಾಮ ದಾವೀದನಿಗೆ ಬಹಳ ಭಯ ಬಂದಿತು ಎಂಬುದಾಗಿ ದಾವೀದನು ಮಂಜೂಷವನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋಗಲು ಭಯಪಟ್ಟು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನನ್ನ ಮನೆಗೆ
ದೇವರ ಮಂಜೂಷ ಹೇಗೆ ತೆಗೆದುಕೊಂಡು ಹೋಗಲಿ ಎಂಬ ಒಂದು ಹೇಳಿಕೆಯನ್ನ ಈ ವಾಕ್ಯ ಭಾಗದಲ್ಲಿ ದಾವಿದನು ಎತ್ತುವಂತವನಾಗಿದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಆತನು ಅತಿ ನಿರ್ಮಲನಾಗಿದ್ದಾನೆ. ಯೆಶಯ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ, ಯೆಶಯನು ಯಾವಾಗ ದೇವರ ಪರಿಶುದ್ಧತೆಯನ್ನ ಕಂಡನು, 5ನೇ ವಾಕ್ಯದಲ್ಲಿ ಯೆಶಯ ಬಹಳ ಜೋರಾಗಿ ಕೂಗಿಕೊಳ್ಳುತ್ತಾನೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಯೆಶಯ 6ನೇ ಅಧ್ಯಾಯ 5ನೇ ವಾಕ್ಯ. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೆನಲ್ಲ. ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾಧಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು. ಸೊ ಪ್ರಿಯರೇ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಳ್ಳುತ್ತೆ. ನೀವು ನಾನು, ದೇವರು ಇಷ್ಟೊಂದು ಪರಿಶುದ್ಧನಾಗಿರುವ ಕಾರಣ ಆತನ ಮಕ್ಕಳಾದಂಥ ನೀವು ನಾನು ಕೂಡ ಆತನ ಪರಿಶುದ್ಧತೆಯನ್ನು ಅರ್ಥ ಮಾಡಿಕೊಂಡು ಆತನನ್ನ ಆರಾಧಿಸುವುದು ಮಾತ್ರವಲ್ಲ, ಅದರ ಒಂದು ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ ನಾವುಗಳು ಜೀವಿಸುವುದು ಬಹು ಪ್ರಾಮುಖ್ಯ. ಲೂಕ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಮೊಟ್ಟ ಮೊದಲ ಸಾರಿ ಯೇಸುವಿನ ಮಾತುಗಳನ್ನು ಕೇಳಿದಂತ ಪೇತ್ರನು, ಸ್ವಾಮಿ, ರಾತ್ರಿಯೆಲ್ಲ ಪ್ರಯತ್ನಿಸಿದೆ, ಒಂದು ಮೀನು ನನಗೆ ಸಿಕ್ಕಿಲ್ಲ. ಆದರೂ ಕೂಡ ನಿನ್ನ ಮಾತಿನ ಮೇರೆಗೆ ಬಲೆಯನ್ನು ಹಾಕುತ್ತೇನೆ ಎಂಬುದಾಗಿ ಹೇಳಿ ಬಲೆಯನ್ನ ಬೀಸಿದಾಗ ಬಲೆ ಹರಿದು ಹೋಗುವಷ್ಟು ಮೀನುಗಳನ್ನ ಆತನು ಕಂಡನು, ತುಂಬಿಸಿಕೊಂಡನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪೇತ್ರನ ಪ್ರತಿಕ್ರಿಯೆ ಏನು? ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಆತನು ಪ್ರತಿಕ್ರಿಯೆ ಮಾಡಿದನು. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಈ ಜೀವಿಗಳಾಗೆ ದೇವರು ಪರಿಶುದ್ಧನು ಎಂಬುದಾಗಿ ಅರ್ಥೈಸಿಕೊಂಡು ಆತನನ್ನು ಆರಾಧಿಸಬೇಕು. ವಿಮೋಚನೆ ಕಾಂಡ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಮಿರಿಯಮ್ಮಳು ಪರಿಶುದ್ಧನನ್ನು ಆರಾಧಿಸಿದಳು. 1 ಸಾಮುವೇಲ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹನ್ನಳು ದೇವರು ಪರಿಶುದ್ಧನೆಂಬುದಾಗಿ ಆರಾಧಿಸಿದಳು. ಹಬಕ್ಕೂಕ ದೇವರು ಪರಿಶುದ್ಧನೆಂಬುದಾಗಿ ಆರಾಧಿಸಿದ. ನಿಮ್ಮ ಜೀವಿತವೇನು? ನನ್ನ ಜೀವಿತವೇನು? ನಾವು ಪೂಜಿಸುವಂತ ದೇವರು, ನಾವು ಸೇವಿಸುವಂತ ದೇವರು, ಆತನು ಇಷ್ಟೊಂದು ಪರಿಶುದ್ಧನಾಗಿದ್ದಾನೆಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇವಾ? ಆ ಒಂದು ಪರಿಶುದ್ಧನಾದ ದೇವರನ್ನ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆರಾಧಿಸಬೇಕೆಂಬುದಾಗಿ ದೇವರ ವಾಕ್ಯ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಉಪದೇಶ ಮಾಡಲಾಗಿ ಅಂತ ಒಂದು ಪರಿಶುದ್ಧತೆಯಲ್ಲಿ ದೇವರನ್ನ ಆರಾಧಿಸುತ್ತಿದ್ದೇವಾ? ಪರೀಕ್ಷಿಸಿಕೊಳ್ಳೋಣ. ಪರಿಶುದ್ಧತೆ ನಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ನೋಡುವಾಗ ಅದರ ಅರ್ಥ ಪ್ರತ್ಯೇಕಿಸಲ್ಪಟ್ಟವರು, ಮೀಸಲಾದಂಥವರು. ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು, ನೀವು, ನಾವೆಲ್ಲರೂ ಕೂಡ ಮೀಸಲಾದಂತ ಜೀವಿತ. ಆತನ ಹಸ್ತಗಳಿಗೆ ನಾವು ದೊರಕುವಂತ ಜೀವಿತವನ್ನ ಜೀವಿಸಬೇಕು. ಎರಡನೇದಾಗಿ ಜೀವಿಗಳ ಆರಾಧನೆಯನ್ನು ನಾವು ನೋಡುವಾಗ ಈ 4 ಜೀವಿಗಳು ದೇವರನ್ನ ಸರ್ವಶಕ್ತನೆಂಬುದಾಗಿ ಆರಾಧಿಸುತ್ತಿದ್ದಾರೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಿಯರೇ, ನಿಮ್ಮ ಸತ್ಯವೇದವನ್ನು ನೀವು ಗಮನಿಸುವಾಗ ನಮ್ಮ ದೇವರು ಎಂಥ ದೇವರೆಂಬುದಾಗಿ ಈ ಸತ್ಯವೇದ ಮಾತನಾಡುತ್ತದೆ. ಆ ದೇವರ ಸರ್ವ ಶಕ್ತಿಯನ್ನ, ಆತನು ಎಷ್ಟೊಂದು ಶಕ್ತಿ ಉಳ್ಳವನೆಂಬುದಾಗಿ ದೇವರು ನನಗೆ ಕಲಿಸಿದಂತ ಆತ್ಮೀಯ ಪಾಠಗಳನ್ನ, ದೇವರು ನನ್ನ ಆತ್ಮೀಯ ಕಣ್ಣುಗಳನ್ನ, ಮನೋನೇತ್ರಗಳನ್ನ ಬೆಳಗಿಸಿ ನನಗೆ ಉಪದೇಶ ಮಾಡಿದಂತ
ಆತನ ಸರ್ವಶಕ್ತಿಯನ್ನ ನಿಮ್ಮೊಂದಿಗೆ ವಾಕ್ಯದ ಮೂಲಕ ಹಂಚಿಕೊಳ್ಳಲು ಬಯಸುತ್ತೇನೆ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Genesis chapter 17 verse 1. Let us hear the reading. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಎಂಬುದು. ದೇವರು ಎಂತ ದೇವರು? ದೇವರು ಸರ್ವಶಕ್ತನಾದ ದೇವರು. ಯಾಕೆ ದೇವರು ಅಬ್ರಾಮನಿಗೆ ಈ ವಾಗ್ದಾನವನ್ನು ಕೊಡುತ್ತಿದ್ದಾನೆ? ಯಾಕೆಂದರೆ ಅಬ್ರಾಮನು ಮುಪ್ಪಿನವನಾಗಿದ್ದಾನೆ. ಅಬ್ರಾಮನು ಸಂತತಿ ಇಲ್ಲದವನಾಗಿದ್ದಾನೆ. ಆದರೆ ದೇವರು ತನ್ನ ವಾಗ್ದಾನವನ್ನ ಅಬ್ರಾಮನ ಜೀವಿತದಲ್ಲಿ ನೆರವೇರಿಸುವ ಸಲುವಾಗಿ ಅವನೊಂದಿಗೆ ಮಾತನಾಡುತ್ತಿದ್ದಾನೆ. ತಾನು ಯಾರೆಂಬುದಾಗಿ ಮಾತನಾಡುತ್ತಿದ್ದಾನೆ. ತಾನು ಸರ್ವಶಕ್ತನಾದ ದೇವರೆಂಬುದಾಗಿ ಆತನೊಂದಿಗೆ ಮಾತನಾಡುತ್ತಿದ್ದಾನೆ. ಆತನಲ್ಲಿ ಧೈರ್ಯವನ್ನ ತುಂಬಿಸುತ್ತಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಕ್ಲಿಷ್ಟಕರವಾದಂತ ಸಂಗತಿ ಇದೆಯಾ? ಯಾವುದಾದರೂ ಬಹಳ ಕಠಿಣವಾದಂತ ಸಂಗತಿ ಇದೆಯಾ? ಯಾವುದಾದರೂ ಬಹು ದೊಡ್ಡ ಬೆಟ್ಟದಾಗಿನ ಸಮಸ್ಯೆ ಇದೆಯಾ? ನಿಮ್ಮ ಜೀವಿತದಲ್ಲಿ ನಿಮ್ಮಿಂದ ಯಾರು ತೆಗೆಯಲಾರದಂತ ಒತ್ತಡಗಳನ್ನ ನೀವು ಅನುಭವಿಸುತ್ತಿದ್ದೀರಾ? ಈಗೋ ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ಸರ್ವಶಕ್ತನಾದ ದೇವರು. ಅಬ್ರಾಮನೇ, ನನ್ನ ಬಲ ನಿನಗೆ ಸಾಕು. ನನ್ನ ವಾಕ್ಯವನ್ನ ಕೇಳುತ್ತಿರ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಬಲಹೀನರಾಗಿದ್ದೀರಾ? ನೀವು ಶಾರೀರಿಕವಾದ ಬಲಹೀನತೆಯಲ್ಲಿದ್ದೀರಾ ಅಥವಾ ಆತ್ಮೀಯವಾದ ಬಲಹೀನತೆಯಲ್ಲಿದ್ದೀರಾ? ಈಗೋ ದೇವರ ವಾಕ್ಯವನ್ನ ನಿಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳಿರಿ. ನನ್ನ ದೇವರು, ಅಬ್ರಾಮನ ದೇವರು, ನಮ್ಮೆಲ್ಲರ ದೇವರು, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 28ನೇ ವಾಕ್ಯ. ಐಸೈಯಾ ಚಾಪ್ಟರ್ 40 verse 28. Let us hear the reading. ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ದೇವರು ಎಂತ ದೇವರು, ಎಷ್ಟು ಸರ್ವಶಕ್ತನು ಎಂಬುದಕ್ಕೆ ಈ ವಾಕ್ಯದ ಮೂಲಕ ಒತ್ತು ಕೊಡುತ್ತಿದ್ದೇನೆ. ಪ್ರಿಯನೇ, ಆತನು ಭೂಮಿಯ ಕಟ್ಟ ಕಡೆಗಳನ್ನ ಸ್ಥಾಪಿಸಿದಂತ ವ್ಯಕ್ತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೋಬ 9ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಯೋಬ ಎಷ್ಟು ಸುಂದರವಾಗಿ ದೇವರನ್ನ ವರ್ಣಿಸುತ್ತಾನೆ ನೋಡಿ. ಯೋಬ 9:19. ನಾನು ಬಲಿಷ್ಠನ ಕೈಯನ್ನು ಮರೆ ಹೋಗುವೆನೆಂದರೆ ದೇವರು ಇಗೋ ಇದ್ದೇನೆ ಅನ್ನುವನು. ನ್ಯಾಯ ವಿಚಾರಣೆಯೂ ಆಗಲಿ ಎಂದರೆ ಆತನು ನನಗೆ ಕಾಲ ನಿಯಾಮಕರು ಯಾರು ಅನ್ನುವನು. 19ನೇ ವಾಕ್ಯದ ಪ್ರಾರಂಭವನ್ನು ನೀವು ಓದುವುದಾದ್ರೆ, ನಾನು ಬಲಿಷ್ಠನ ಶಕ್ತಿಯನ್ನು ಮರೆ ಹೋಗುವೆನೆಂದರೆ ಎಂಬುದಾಗಿ ಇಲ್ಲಿ ವಾಕ್ಯವನ್ನ ಪ್ರಾರಂಭಿಸುತ್ತಿದ್ದಾನೆ. ಅಂದರೆ ದೇವರು ಮಾತ್ರವೇ ಬಲಿಷ್ಠನಾಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಯೆರೆಮೀಯನು ತಿಳಿಸ್ತಾ ಇದ್ದಾನೆ, ಅವರ ವಿಮೋಚಕನು ಬಲಿಷ್ಠನೆಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಸೊ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಯಾವಾಗೆಲ್ಲ ಕುಟುಂಬ ಜೀವಿತದ ಒತ್ತಡಗಳು ನಮ್ಮನ್ನ ಕುಗ್ಗಿಸುವಾಗ, ನಾವು ಬಗೆಹರಿಸಲಾಗದಂತ ಸಮಸ್ಯೆಗಳು ನಮ್ಮನ್ನ ಅದುಮಿ ನಮ್ಮ ಬಲವನ್ನ ನಮ್ಮನ್ನ ನಿತ್ರಾಣರನ್ನಾಗಿ ಮಾಡುವಾಗ ದಯಮಾಡಿ ವಾಕ್ಯಗಳನ್ನ ನೆನಪು ಮಾಡಿಕೊಡ್ರಿ. ನಮ್ಮ ಒಬ್ಬ ದೇವರಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಮತ್ತಾಯ 19:26 ಓದ್ತೇವೆ, ಆತನಿಂದ ಯಾವುದು ಕೂಡ ಅಸಾಧ್ಯವಲ್ಲ, ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿಯೂ ನಿಖರವಾಗಿಯೂ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಆತನು ಸರ್ವಶಕ್ತನಾದ ದೇವರು. ಮೊದಲನೇದಾಗಿ ಆತನು ಪರಿಶುದ್ಧನಾದ ದೇವರೆಂಬುದಾಗಿ ನಾವು ಧ್ಯಾನಿಸುತ್ತಿದ್ದೇವೆ. ಎರಡನೆಯ
ಜೀವಿಗಳ ಆರಾಧನೆಯ ಒಂದು ಪ್ರಾಮುಖ್ಯವಾದ ಗುಣವನ್ನ, ದೇವರ ಗುಣವನ್ನು ನೋಡುವಾಗ ದೇವರು ಸರ್ವಶಕ್ತನು ಎಂಬುದಾಗಿ ಆ ಒಂದು ವಾಕ್ಯಕ್ಕೆ ಒತ್ತು ಕೊಡುತ್ತಿದ್ದೇವೆ. ಕೀರ್ತನೆ 33 9ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Psalm 33 verse 9. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು ಎಂದಿದೆ. ಸೊ ಪ್ರಿಯರೇ, ಆತನು ಆಜ್ಞೆಯನ್ನ ಕೊಡುವಾಗ, ಆತನು ಮಾತನಾಡುವಾಗಲೇ ಸಮಸ್ತವೂ ಕೂಡ ಉಂಟಾಯಿತು. ಆತನು ಸರ್ವಶಕ್ತನು. ನಾನು ಕಳೆದ ಧ್ಯಾನಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 38 ವರ್ಷಗಳ ಕಾಲ ನಡೆಯಲಿಲ್ಲ ಅವನು. ಕರ್ತನು ಅವನನ್ನು ಕಂಡು ಕನಿಕರಿಸಿದ. ಅವನ ಬಳಿ ಹೋಗಿ 3 ಮಾತನ್ನ ಹೇಳಿದ. 7 ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ. ಅವನ ಎಲುಬುಗಳಲ್ಲಿ, ಅವನ ಮಾಂಸ ಖಂಡಗಳಲ್ಲಿ ತನ್ನ ಶಕ್ತಿಯನ್ನ ದೇವರು ತುಂಬಿಸಿದ. ಅವನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಅವನು ನಡೆಯಲು ತೊಡಗಿದ. ಸರ್ವಶಕ್ತಿಯುಳ್ಳಂತ ದೇವರು, ಸರ್ವಶಕ್ತಿಯುಳ್ಳ ದೇವರನ್ನ ನೀವು ನಾನು ಆರಾಧಿಸುತ್ತಿದ್ದೇವೆ. ನಮ್ಮ ಅನುದಿನದ ಜೀವಿತದಲ್ಲಿ ಈ ಜೀವಿಗಳ ಹಾಗೆ ಕರ್ತನೇ ನೀನು ಪರಿಶುದ್ಧನು, ಕರ್ತನೇ ನೀನು ಸರ್ವಶಕ್ತನೆಂಬುದಾಗಿ ಆರಾಧಿಸುತ್ತಾ ನಾವು ಜೀವಿಸೋಣ. ದೇವರು ಎಷ್ಟೊಂದು ಸರ್ವಶಕ್ತನೆಂಬುದಾಗಿ ನೋಡುವಾಗ ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ನಾವು ಕೇಳುವುದಕ್ಕಿಂತಲೂ, ನಾವು ಬೇಡುವುದಕ್ಕಿಂತಲೂ, ನಾವು ಆಶಿಸುವುದಕ್ಕಿಂತಲೂ ಅತ್ಯಂತ ಅಧಿಕವಾಗಿ ಮಾಡಲು ಶಕ್ತನು ಎಂಬುದಾಗಿ ದೇವರ ವಾಕ್ಯ ಬಹಳ ಸುಂದರವಾಗಿ ಅಪೊಸ್ತಲರು ವರ್ಣಿಸುವಂತವರಾಗಿದ್ದಾರೆ. ಪ್ರಿಯ ಸೋದರ ಸೋದರಿಯರೇ, ಈ ಕರ್ತನಾದ ದೇವರು ಎಷ್ಟೊಂದು ಶಕ್ತಿ ಉಳ್ಳವನೆಂಬುದಾಗಿ ನೋಡುವಾಗ ಯೂತನ ಪತ್ರಿಕೆ 24-25ನೇ ವಾಕ್ಯದಲ್ಲಿ ಆತನ ಶಕ್ತಿಯನ್ನು ಕುರಿತು ನಾವು ಓದುತ್ತೇವೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜೂಡ್ ಚಾಪ್ಟರ್ only one chapter, verse 24 and 25. Let us hear the reading. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. ಪ್ರಿಯರೇ, ಆತನು ಮಾತ್ರವೇ ನನ್ನನ್ನು, ನಮ್ಮೆಲ್ಲರನ್ನು, ಎಲ್ಲಾ ದೇವರ ಮಕ್ಕಳನ್ನು ಎಡವಿ ಬೀಳದಂತೆ ಕಾಪಾಡುವುದಕ್ಕೂ ತಂದೆಯಾದ ದೇವರ ಮುಂದೆ ನಿರ್ದೋಷಿಗಳನ್ನಾಗಿ, ಪರಿಶುದ್ಧರನ್ನಾಗಿ, ನಿಂದಾರಹಿತರನ್ನಾಗಿ ನಿಲ್ಲಿಸುವುದಕ್ಕೂ ಶಕ್ತನಾಗಿದ್ದಾನೆ. ಆತನ ಸರ್ವಶಕ್ತಿಯನ್ನು ಕುರಿತು ನಿಮ್ಮೊಂದಿಗೆ ಧ್ಯಾನಿಸುತ್ತಿದ್ದೇನೆ. ಯೂತನ ಪತ್ರಿಕೆಯನ್ನು ನೀವು ಧ್ಯಾನಿಸುವಾಗ ಆ ವಾಕ್ಯ ಭಾಗಗಳಲ್ಲಿ ದೇವರು ದೇವದೂತರನ್ನ ನ್ಯಾಯ ತೀರಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಯಾವ ದೂತ ದೇವರ ಆಜ್ಞೆಯನ್ನ ಮೀರಿದನೋ ಅವನನ್ನ ದೇವರು ಸರಪಣಿಗಳಿಂದ ಬಂಧಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ವಿವರಿಸುವಂತದ್ದಾಗಿದೆ. ಹೌದು ಪ್ರಿಯರೇ, ಆದಿಕಾಂಡವನ್ನ ನೆನಪು ಮಾಡಿಕೊಳ್ಳಿರಿ. ಆದಿಕಾಂಡದಲ್ಲಿ ದೇವರು ಭೂಮಿಯ ಮೇಲೆ ಪ್ರಳಯವನ್ನ ಬರಮಾಡಿ ಆ ಜಲಪ್ರಳಯದಿಂದ ಶ್ವಾಸವಿರತಕ್ಕಂಥ ಸಮಸ್ತವನ್ನ ದೇವರು ಧ್ವಂಸ ಮಾಡಿದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆತನು ಸರ್ವಶಕ್ತನಾದ ದೇವರು. ಜಲಪ್ರಳಯವನ್ನ ಆತನು ಉಂಟು ಮಾಡಲು ಸರ್ವಶಕ್ತನಾದ ದೇವರಾಗಿದ್ದಾನೆ. ನೆನಪು ಮಾಡಿಕೊಡ್ರಿ, ನಿಮ್ಮ ನೆನಪನ್ನ ಕೆದಕಿರಿ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕ ತಿಳಿಸುತ್ತಿದ್ದೇನೆ. ಆತ್ಮನ ಮೂಲಕ ನಿಮ್ಮನ್ನ ಪ್ರೇರೇಪಿಸುತ್ತಿದ್ದೇನೆ. ಆಕಾಶದ ತೂಬುಗಳು ತೆರೆಯಲ್ಪಟ್ಟು ಭೂಮಿ ಸೀಳಿತು, ನೀರು ಕೆಳಗಡೆ ಮೇಲಿಂದ ಸಮಸ್ತ ಭೂಮಿಯ ಮೇಲೆ ನೀರು ಬಂತು ಎಂಬುದಾಗಿ ದೇವರ ವಾಕ್ಯದ ಸರ್ವಶಕ್ತಿ ಸಾಮರ್ಥ್ಯವನ್ನ
ಶಕ್ತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಸೋದೋಮ್ ಗೋಮರ ಪಟ್ಟಣಗಳನ್ನ ನೆನಪು ಮಾಡಿಕೊಳ್ಳಿ. ಸೋದೋಮ್ ಗೋಮರ ಪಟ್ಟಣಗಳನ್ನ ದೇವರು ಪ್ರವೇಶ ಮಾಡಿದಾಗ ಲೋಟನನ್ನ ಕಾಪಾಡಿದನು. ಆದರೆ ಸೋದೋಮಿನ ಗೋಮೋರದ ದುಷ್ಟರನ್ನ, ಪಾಪಿಗಳ ಮೇಲೆ ಬೆಂಕಿ ಗಂಧಕಗಳನ್ನ ಸುರಿದು ಆ ಇಡೀ ಸೋದೋಮ್ ಗೋಮರವನ್ನ ದೇವರು ಸುಟ್ಟಾಕಿದನು. ಆತನು ಸರ್ವಶಕ್ತಿ ಉಳ್ಳಂತ ದೇವರೆಂಬುದಾಗಿ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಪ್ರಿಯ ಸಹೋದರ ಸಹೋದರಿ, ವಿಮೋಚನಾ ಕಾಂಡವನ್ನು ನಾವು ಧ್ಯಾನಿಸುವಾಗ ಆ ವಾಕ್ಯ ಭಾಗದಲ್ಲಿ ದೇವರು ಎಷ್ಟೋ ಶಕ್ತಿಯನ್ನ, ತನ್ನ ಸಾಮರ್ಥ್ಯವನ್ನು ತೋರ್ಪಡಿಸಿದನು. ಬಹುದೊಡ್ಡ ಸಾಮರ್ಥ್ಯ. ಫರೋವನನ್ನ, ಆತನ ರಾಹುತರನ್ನ ಕೆಂಪು ಸಮುದ್ರದಲ್ಲಿ ಕೆಡವಿ ಧ್ವಂಸ ಮಾಡಿದನು. ಹೌದು ಪ್ರಿಯ ಸಹೋದರ ಸಹೋದರಿ, ಬಹಳ ಸುಂದರವಾದ ಹಾಡುಗಳನ್ನ ಈ ಒಂದು ವಿಮೋಚನಾ ಕಾಂಡ 15ನೇ ಅಧ್ಯಾಯದ ಮೇಲೆ ರಚಿಸಲ್ಪಟ್ಟಿದ್ದಾರೆ. ಆತನು ಶಕ್ತಿಯುಳ್ಳಂತ ದೇವರಾಗಿದ್ದಾನೆ. ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ಜೀವಿಗಳ ಆರಾಧನೆಯನ್ನ ಗಮನಿಸಿರಿ. ಕರ್ತನೇ, ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ನೀನು ಪರಿಶುದ್ಧನು, ನೀನು ಸರ್ವಶಕ್ತನೆಂಬುದಾಗಿ ಆರಾಧಿಸುವಾಗ ಆತನ ಆ ಒಂದು ಸರ್ವಶಕ್ತನ ಆ ಒಂದು ಬಲದಲ್ಲಿ ಎಷ್ಟೊಂದು ಬಲವಿದೆ ಎಂಬುದಾಗಿ ನಾವುಗಳು ಧ್ಯಾನಿಸುತ್ತಿದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನೆಬೂಕದ್ನೆಚ್ಚರನ ಕುರಿತು ನಾವು ಧ್ಯಾನಿಸುತ್ತೇವೆ. ನೆಬೂಕದ್ನೆಚ್ಚರನ ನಾವು ನೋಡುವಾಗ ದೇವರು ಅವನ ಜೀವಿತವನ್ನ ಏನು ಮಾಡಿದನು, ಅವನ ಬುದ್ಧಿ ಸ್ವಾಧೀನವನ್ನ ತೆಗೆದುಹಾಕಿದನು. ಪ್ರಿಯರೇ, ಹುಲ್ಲು ತಿನ್ನುತ್ತಿದ್ದನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪುನಃ ದೇವರವನನ್ನ ಮುಟ್ಟಲು, ದೇವರವನಿಗೆ ಸ್ವಸ್ಥ ಮಾಡಲು ಆತನು ಸ್ವಸ್ಥ ಬುದ್ಧಿಯನ್ನ ಹೊಂದಿಕೊಂಡನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನಿಮ್ಮೊಂದಿಗೆ ಧ್ಯಾನಿಸಲು ಪ್ರಕಟಣೆಯ ಗ್ರಂಥವನ್ನ ಧ್ಯಾನಿಸಲು ಬಯಸುತ್ತೇನೆ. ಪ್ರಾರ್ಥಿಸಿರಿ. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 19ನೇ ಅಧ್ಯಾಯದವರೆಗೂ ದೇವರು ತನ್ನ ಎಷ್ಟೊಂದು ಶಕ್ತಿಯಿಂದ ಈ ಭೂಮಿಯ ಮೇಲೆ ನ್ಯಾಯವನ್ನ ತೀರಿಸುತ್ತಾನೆ ಎಂಬುದಾಗಿ ಆತನ ಮಹಾಶಕ್ತಿಯನ್ನ ಕುರಿತು ನಿಮ್ಮೊಂದಿಗೆ ಧ್ಯಾನಿಸಲು ನಾನು ಆಸಕ್ತಿ ಉಳ್ಳವನಾಗಿದ್ದೇನೆ. ಕರ್ತನು ಈ ವಾಕ್ಯಗಳನ್ನ ಆಶೀರ್ವದಿಸಲಿ.